ಕುಲಕುಲವೆಂದು ಹೊಡೆದಾಡದಿರಿ, ನಿಮ್ಮ ನಿಮ್ಮ ಕುಲದ ನೆಲೆಯನ್ನ ಬಲ್ಲಿರ ಎಂಬ ಕನಕದಾಸರ ನುಡಿಯನ್ನ ನವಲಗುಂದ ಶಾಸಕ ಶ್ರೀ ಎನ್.ಎಚ್. ಕೋನರೆಡ್ಡಿಯವರು ಅಳಗವಾಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣನ ಬಯಲಿನಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮರುಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಾ ಕ್ಷೇತ್ರದ ಎಲ್ಲ ಬಾಂಧವರು ಅಣ್ಣ ತಮ್ಮಂದಿರಂತೆ ಬಾಳಬೇಕು ಹಾಗೂ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣ ಹೊಂದಿದ ಮೂರ್ತಿಗಳಿಗೆ ತಲೆಬಾಗಿ ನಮಿಸಬೇಕೆಂದು ಕಿಕ್ಕಿರಿದ ಜನರಲ್ಲಿ ಹೇಳಿದರು. ಇನ್ನೊಬ್ಬ ನಾಯಕರಾದ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶ್ರೀ ಶಿವಾನಂದ ಕರಿಗಾರ್ ಮಾತನಾಡುತ್ತಾ, ಸಂಗೊಳ್ಳಿ ರಾಯಣ್ಣ ಒಂದೇ ಜಾತಿಗೆ ಸೀಮಿತವಾಗಿಲ್ಲ, ಸರ್ವ ಜನಾಂಗದ ಒಳಿತಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರ ಮರಣವನ್ನ ಹೊಂದಿದ್ದಾರೆ. ಇಂತಹ ಮಹಾನ್ ನಾಯಕನ ಮೂರ್ತಿಗಳಿಗೆ ಗೌರವ ಕೊಡುವುದನ್ನು ಮರೆಯಬಾರದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶ್ರೀ ಶಂಕರ್ ಹೆಂಬಲಿ ಹಾಗೂ ಅಳಗವಾಡಿ ಗ್ರಾಮದ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು, ರಾಯಣ್ಣ ಹಿತರಕ್ಷಣಾ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಜೀವನದ ನೆರಳು ನ್ಯೂಸ್, ನವಲಗುಂದ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದಂತ ಶಾಸಕನಾಗಿ ಮೊದಲಿಗೆ ಅವ್ರ ಅಭಿನಂದನೆ ಘಟನೆ ನಡೆದ ದಿವಸ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು 5 ದಿನ ಆ ಸಭೆಯಲ್ಲಿ ಪ್ರಮುಖವಾಗಿ ನಾನು 3 ದಿವಸ ಎವ್ರಿ ಮೂಮೆಂಟ್ ತಹಶೀಲ್ದಾರ್ ಕಳಿಸಿ, SP ಕಳಿಸಿ, CPA ಕಳಿಸಿ, ಆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಎಷ್ಟು ಖರ್ಚು ಬರ್ತಾ ಬೇಕಾದ್ರೆ ನಾನೇ ಕೊಡ್ತೇನೆ, ಯಾವುದೇ ರೀತಿ ಶಾಂತ ರೀತಿಯಿಂದ ಎಲ್ಲ ಸಮಾಜಗಳನ್ನು ಕೂಡಿಸಿ ಮಾಡಬೇಕು ಅಂತ ಆದೇಶವನ್ನು ಸೂಚನೆಯನ್ನು ಕೊಡ್ತಕ್ಕಂಥ ತೀರ್ಮಾನ ಹೊತ್ತು ಮಾಡಿದೆ. ನಿನ್ನೆವರೆಗೂ ಕೂಡ ಎವ್ರಿ ಟೈಮ್ ಏನು ಮೂವ್ಮೆಂಟ್ ನಡೀತಿದೆ ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಒಬ್ಬ ಶಾಸಕನಾಗಿ ಪಡೆದು ಎಲ್ಲ ಶಾಂತ ರೀತಿಯಿಂದ ಬಗೆಹರಿಸಿವಿ. ಎಲ್ಲ ಹಿರಿಯರು ಕೂಡಿ ಸರ್ವಧರ್ಮರು ಕೂಡ್ಕೊಂಡು ಒಂದಾಗ್ಯಾರ ಮತ್ತು ಎಲ್ಲರೂ ಕೂಡಿ ಬಗೆಹರಿಸೋಣ ಅಂತ ಮಾತನ್ನು SP ಅವರು, ರವಿ ಕಪ್ಪತ್ತವರು, ಜನಾರ್ದನ್ರವರು, ಸುಧೀರ್ ತಹಶೀಲ್ದಾರ್ ಅವರು ನನ್ನ ಮಾಹಿತಿಯನ್ನು ಕೊಟ್ಟರು. ನಾನು ನಿನ್ನೆ ಬಂದೆ, ಮಾತಾಡಕತ್ತಿದ್ರು ಅಂಬ್ಲಿ ಅವರು, ಸ್ವಾಮಿಗಳು ಕೂಡ ಸಾನ್ನಿಧ್ಯ ಹೋಗ್ತೀರಿ ಮಾರಗು ಹೊಡೆದಾಡಬೇಡ್ರಿ, ನಾವೆಲ್ಲ ಈ ಜಗಕ್ಕೂ ಎಲ್ಲ ಒಂದು ಅನ್ನುವಂಥ ಮಾತನ್ನು ಅಂಥ ಪುಣ್ಯಾತ್ಮರು ಹೇಳ್ಯಾರ. ನಾನಂತೂ ಸರ್ವಧರ್ಮದ ಜೊತೆ ಸಂಬಂಧವನ್ನು ಇಟ್ಕೊಂಡು ಹೋಗ. ಇವತ್ತೊಂದು ಮಾತಿದ್ರೆ ಕೇಳ, ನನಗೆ ಎಷ್ಟಾದ್ರೆ ಬೆಳ್ತಾ ನಿದ್ದೆ ಆಗ್ತಿಲ್ಲ. ಹೋಗೋದು ಬೆಂಗಳೂರು ಮುಟ್ಬಿಟ್ಟೇನಿ, ಒಂದು ಕಡೆ ಈ ಕಡೆ ಬರ್ಲಂತ ನಾನು ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲ, ನೀನು ಕೃಷ್ಣ ಬೈರೇಗೌಡ ಮತ್ತು ಯತೀಂದ್ರ ಅವ್ರು ಕೂತ್ಕೊಂಡು ಡೈಲಿಯಿಂದ ವಕೀಲರು ಬಂದಾರ, ನೀವು ಸಿಟ್ಟಿಂಗ್ ಮಾಡಲೇಬೇಕು ಅಂತಂದರು. 3 ದಿವಸ ನಿರಂತರವಾಗಿ ಅವ್ರ ಜೊತೆ ಕೂತಿ ಯಾಕೆ ಮಾತೇನಂದ್ರೆ ಕೋನರೆಡ್ಡಿ ಅವ್ರು ಲೇಟಾಗಿ ಬಂದ್ರು ಅಂತ ವಾಕ್ಯ ನಮಗೆ ತೊಂದರೆ ಆದರೆ ನನ್ನ ಜವಾಬ್ದಾರಿ ಅನ್ನೋದು ನನಗೆ ಭಾಳ ಗೊತ್ತಿದೆ. ಇವತ್ತು ನೀವು SP ಕೇಳ್ಬಿಟ್ರಿ ನೇರವಾಗಿ, ಎಷ್ಟು ಬೇಕಾದ ಖರ್ಚು ಮಾಡಲೇಬೇಕಾದ್ರೆ ನಾ ಮಾಡ್ತೀನಿ, ಯಾರಿಗೂ ಕೂಡ ದ್ವೇಷ ಹುಟ್ಟಬಾರ್ದು ಅಂತ ಹೇಳಿದೆ. ಆಮೇಲೆ ಹೇಳಿದ್ರು ನನಗಿಲ್ಲ, ಇದಕ್ಕೆ ರಾಮನಗರದ ಹತ್ರ ಹೋಗಿ ಬಿಡದಿ ಹತ್ರ ಮೂರ್ತಿ ತೊಗೊಂಬರಕ್ಕೆ ಹೊಂಟ್ರ ಅಂದ್ರೆ ಬರ್ಲಿ ಅವ್ರು ಬೇಕಾ, ನಾ ಇಲ್ಲೇ ಬೆಂಗಳೂರಿಗೆ ಇರ್ತೀನಿ, ಏನು ಹೆಚ್ಚು ಕಡಿಮೆ ಆದರೆ ನನಗೆ ಫೋನ್ ಮಾಡಿರಿ ಅಂತ SP ಅವ್ರಿಗೆ ಹೇಳಿದ್ದಾರೆ. ಆಮೇಲೆ ನಮ್ಮ ಕಲ್ಲಪ್ಪ ಫೋನ್ ಮಾಡಿದ ನಿನ್ನೆ, ನಾ ಎಲ್ಲರ ಜೊತೆ ನಿರಂತರವಾಗಿ ಎಲ್ಲ ಮಾಡಿರಿ. ಈ ಸ್ವಚ್ಛತೆ ಬಗ್ಗೆ ನನ್ನ ಗಮನ ಸೆಳೆದ್ರಿ. ಮನೆಯಲ್ಲೇ ಒಂದು ಕುಡಿ ನೀರನ್ನು ಶುದ್ಧ ಕುಡಿಯುವ ಘಟಕ ಇತ್ತು, ನನಗೆ ಇಂಜಿನಿಯರ್ ನನ್ನ ಅನುಮತಿ ಬೇಕು ಅಂತ ಕೇಳಿದ್ರು. ಬಿತ್ತಿನ 1 ನಿಮಿಷ ಅದನ್ನ ಮಧ್ಯೆ ಕಿತ್ತಾಕು ಅಂತ ಹೇಳಿದೆ. ಯಾಕಂದ್ರೆ ಇಲ್ಲಿ ವಾತಾವರಣ ಕೆಟ್ಟಬಿಟ್ಟಿತ್ತು. ಕಂಟಿ ಬಂದಾಗ ನಾವು ಒಂದ್ಸಲ ಬಂದು ನೋಡಿದ್ದೆ. ಇದಕ್ಕೆ ಕಾಂಕ್ರೀಟ್ ಹಾಕಿ ನೀಟಾಗಿ ಮಾಡಿ ಅದಕ್ಕೊಂದು ಏನೋ ಯಾರು ಒಳಗೆ ಹೋಗ್ಲಾಗ ಮಾಡಿ ಒಂದು ವ್ಯವಸ್ಥೆ ಮಾಡೋಣ. ಅದನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿಕೆ ಬಯಸ್ತಾರೆ. ನಿಮಗೆ ಅದು ಕೂಡ ಆ ರೈತ ವೀರಗಳಿಗೆ ಅದಕ್ಕೆ ಏನ್ ಬೇಕಾದಕ್ಕೆ ಅರೇಂಜ್ಮೆಂಟ್ ಅನ್ನ ನೆಕ್ಸ್ಟ್ ಜುಲೈ 21ಕ್ಕೆ ಅದ್ರ ಉದ್ಘಾಟನೆ ಮಾಡೋಣ. ಬೇಡ ಹಂಗೆ ಬೇಡ, ಗಡ್ಬಡ ಮಾಡಬೇಡ, ಒಂದು ಪ್ಲಾನ್ ಮಾಡೋಣ. ನನಗೊಂಥರ ನನ್ನ ಕ್ಷೇತ್ರದಾಗ ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಹೇಳಿದ್ರೆ ನಮ್ಗೆ ನಿದ್ದೆ ಹತ್ತಂಗಿಲ್ಲ. ಅಂತ ಸಂಗೊಳ್ಳಿ ರಾಯಣ್ಣಿಗೆ ಇವತ್ತು ಯಾರೋ ಒಬ್ರು ಅದಕ್ಕೆ ಯಾವ ಮುಂಡೆ ಮಾಡಿದ್ರು, ಏನು ದೇವ್ರು ಅವನಿಗೇನು ಇಂಥ ಬುದ್ಧಿ ಕೊಟ್ಟು ನನಗೆ ಗೊತ್ತಿಲ್ಲ. ಅದಕ್ಕಿಂತ ವಿಚಾರದಲ್ಲಿ ಬಹಳ ಸೂಕ್ಷ್ಮತೆಯಿಂದ ನಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲೇ ಇದ್ರೆ ನನಗೆ ಯಾರೋ ಒಬ್ರು ತೀರ್ಕೊಂಡ್ರೆ ಆ ರಾತ್ರಿ 12ಕ್ಕೆ ಬರೋಣ ನಾನು ಸಂಗೊಳ್ಳಿ ರಾಯಣ್ಣ ಬಿಡ್ತೇನೆ. ನನಗೆ ಆತ್ಮದಾಗಿರ್ತೈತಿ, ಅದೆಲ್ಲ ಪಬ್ಲಿಕ್ ಆಗಿ ನಾ ಹೇಳಕ್ಕೂ ಆಗೋದಿಲ್ಲ. ಅದಕ್ಕೆ ನಿಮ್ಮ ಜೊತೆ ನಾ ಇರ್ತೀನಿ. ಯಾವುದೇ ಕೆಲಸ ಬರಲಿ
ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ. ಅಲಗೋಡಿ ಗ್ರಾಮದಲ್ಲಿ ಕ್ರಾಂತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಪೂಜ್ಯರೇ, ಈ ಒಂದು ಗ್ರಾಮದ ಇವತ್ತು ಗುರು ಹಿರಿಯರೇ, ಆತ್ಮೀಯ ಎಲ್ಲ ಸಹೋದರರೇ, ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳೇ, ಅಲಗೋಡಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಗ್ನ ಆಗಿದೆ ಅಂತ ಹೇಳಿ ಗೊತ್ತಾದಾಗ ಬಹಳಷ್ಟು ನಮಗೆ ಖೇದ ಅನಿಸಿತ್ತು. ಅದರ ಜೊತೆಗೆ ಬಹಳಷ್ಟು ನಾಯಕರುಗಳು ಇಲ್ಲ, ನಾವು ನವಲಗುಂದ ಬಂದ್ ಕರೆಯನ್ನ ಕೊಡ್ತೇವೆ, ನಾವು ಹೋರಾಟವನ್ನ ಮಾಡ್ತೇವೆ, ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಜನ ಅವತ್ತಿನ ದಿನ ಕರೆಯನ್ನ ಕೊಡೋದನ್ನ ನಾವೆಲ್ಲ ನೋಡ್ತಾ ಇದ್ವಿ. ಆದ್ರೆ ಇಲ್ಲಿದ್ದಂತ ನಮ್ಮ ಗೆಳೆಯರು ಮಲ್ಲಪ್ಪ ಇರ್ಬೋದು, ಕಲ್ಮೇಶ್ ಇರ್ಬೋದು, ನಮ್ಮ ಬಸು ಸೌದತ್ತಿ ಇರ್ಬೋದು, ಬಹಳಷ್ಟು ಯುವಕರಿಗೆ ನಾನು ಕರೆಯನ್ನ ಮಾಡಿದಾಗ ಸುರೇಶ್ ಗೋಕಾಕ್ ಅವರು ಇಲ್ಲಿ ಬಂದಾರ, ನೀವು ಬರೀ ಎಲ್ಲರೂ ಕುಂತು ಏನಾದರೂ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿದಾಗ ನಾವು ಅವತ್ತು ಈ ಗ್ರಾಮದಲ್ಲಿ ಬಂದು ತಮ್ಮೆಲ್ಲರ ಜೊತೆ ಮತ್ತು ಹಿರಿಯರ ಜೊತೆ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದಾಗ ಬಹಳಷ್ಟು ಸುಚಿತ್ರವಾಗಿ ಇವತ್ತ ಮತ್ತೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಒಂದು ಜಾತ್ರೆಯ ರೀತಿಯಲ್ಲಿ ಬಹಳಷ್ಟು ಉತ್ಸಾಹದಿಂದ ಮರು ನಿರ್ಮಾಣವನ್ನ ನಾವೆಲ್ಲ ಮಾಡಿದ್ದೇವೆ. ಈ ಒಂದು ಎಲ್ಲ ಕೀರ್ತಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಗೆ ಮತ್ತು ಗ್ರಾಮದ ಹಿರಿಯರಿಗೆ ಮತ್ತೆ ಪೊಲೀಸ್ ಇಲಾಖೆಯವರಿಗೆ ಮತ್ತೆಲ್ಲ ನಮ್ಮ ಯುವಕರಿಗೆ ಸಲ್ತತಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ರಾಯಪ್ಪನ ಹೇಳಿದ್ರು, ಬಹಳಷ್ಟು ಸುಚಿತ್ರವಾಗಿ ಇವತ್ತ ರಾಯಣ್ಣನ ಮೂರ್ತಿ ಮರು ಪ್ರತಿಷ್ಠಾಪನೆ ಆಗಕತ್ತತಿ ಅಂತ ಹೇಳಿ. ಇವತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಹಲವಾರು ನಾಯಕರ ಹಲವಾರು ಹೋರಾಟಗಾರರ ಮೂರ್ತಿಗಳನ್ನ ಯಾಕೆ ಪ್ರತಿಷ್ಠಾಪನೆ ಮಾಡ್ತೇವೆ ಅಂತಂದ್ರ ಮುಂದಿನ ದಿನದಲ್ಲೂ ಸಹ ನಮ್ಮೆಲ್ಲ ಮಕ್ಕಳಿರ್ಬೋದು, ನಮ್ಮೆಲ್ಲ ಯುವಕರಿರ್ಬೋದು ದೇಶಾಭಿಮಾನವನ್ನ ಹೊಂದಬೇಕು, ಅವರ ಹಾಗೆ ಪರಾಕ್ರಮಿಗಳಾಗಬೇಕು, ಅವರ ಹಾಗೆ ಶಕ್ತಿವಂತರಾಗಬೇಕು ಅನ್ನುವಂತ ಉದ್ದೇಶ ಮೂಲ ಇರ್ತದೆ. ಅಂತ ಉದ್ದೇಶವನ್ನು ಇಟ್ಕೊಂಡು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಾಗ ಯಾರೋ ಒಬ್ರು ಅಚಾತುರ್ಯದಿಂದ ಏನಾದರೂ ಅವಘಡವನ್ನ ಸಂಭವಿಸಿದ್ರೆ ಅದನ್ನ ಅಲ್ಲಿಂದಲೇ ಹತಿಕಿ ಮುಗಿಸ್ಬೇಕ. ಬಹಳಷ್ಟು ನಮ್ಮ ಯುವಕರ ಇಲ್ಲ ಒಂದು ಕಂಚಿನ ಮೂರ್ತಿಯನ್ನ ನಿರ್ಮಾಣ ಮಾಡೋಣ ಅಂತ ಹೇಳಿ ಅವತ್ತು ಮಾತಾಡಕತ್ತಿದ್ರು. ಕಂಚಿನ ಮೂರ್ತಿಯನ್ನ ನಿರ್ಮಾಣ ಮಾಡೋದಾದ್ರೆ ಮಾಡಕ ಸಾಧ್ಯತೆ ಐತಲ್ಲ, ಇಲ್ಲಿ ಅಷ್ಟ ನೀವೆಲ್ಲ ಹಿರಿಯರು ಕೂಡಿರಿ, ಇಲ್ಲೆಲ್ಲ ಅಷ್ಟು ಯುವಕರದಾರ, ನಾವು ಓದೇವಿ, ಕಂಚಿನ ಮೂರ್ತಿ ನಿರ್ಮಾಣ ಮಾಡಕ್ ಆಗಂಗಿಲ್ಲ. ಹಿಂದ ಬೆಹಟಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ